ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಪ್ರತಿನಿತ್ಯ ಅಕ್ಕಪಕ್ಕದ ಜಿಲ್ಲೆ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಸಾವಿರಾರು ಜನ ರೋಗಿಗಳು ಆಗಮಿಸುತ್ತಿದ್ದು ಈ ಆಸ್ಪತ್ರೆ ಬಡವರ ಪಾಲಿಗೆ ಸಂಜೀವನಿಯಾಗಿದೆ. ಆದರೆ ಇದೀಗ ಈ ಆಸ್ಪತ್ರೆ ಸುದ್ದಿಯಲ್ಲಿದ್ದು ಆಸ್ಪತ್ರೆ ವಾರ್ಡ್ಗಳಲ್ಲಿ ರೋಗಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಕಾರಣ ಆಸ್ಪತ್ರೆ ಆರಂಭದ ಕಾಲದಲ್ಲಿ ಅಳವಡಿಸಿದ್ದಂತಹ ಫ್ಯಾನ್ಗಳು. ಏಕೆಂದರೆ ಫ್ಯಾನ್ಗಳಲ್ಲಿ ಸರಿಯಾಗಿ ಗಾಳಿ ಬೀಸದೆ ರೋಗಿಗಳು ಹೈರಾಣಾಗಿದ್ದು ಇದೀಗ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಹಣ ಕೊಟ್ಟು ಹೊಸ ಫ್ಯಾನ್ ತಂದು ಆಸ್ಪತ್ರೆಯಲ್ಲಿ ಅಳವಡಿಸಿಕೊಂಡು ತಮ್ಮದೇ ಸ್ವಂತ ಫ್ಯಾನ್ಗಳಿಂದ ಗಾಳಿ ಪಡೆಯುತ್ತಿದ್ದಾರೆ. ಸದ್ಯ ಬಿಸಿಲ ಪ್ರಖರತೆ ಹೆಚ್ಚಾಗಿದ್ದು ವಾರ್ಡ್ಗಳಲ್ಲಿ ಶೆಕೆ ಆರಂಭವಾಗಿದೆ. ಶೆಕೆಗಳು ರೋಗಿಗಳು ಹೈರಾಣಾಗಿದ್ದು ಆಸ್ಪತ್ರೆಯಲ್ಲಿರುವಂತಹ ಫ್ಯಾನ್ಗಳು ಸರಿಯಾಗಿ ಗಾಳಿ ಬೀಸದೇ ಇರುವುದರಿಂದ ರೋಗಿಗಳು ಟೇಬಲ್ ಫ್ಯಾನ್, ಸ್ಟ್ಯಾಂಡ್ ಫ್ಯಾನ್ಗಳಿಗೆ ಮೊರೆ ಹೋಗಿದ್ದಾರೆ. ಕೆಲವರು ಮನೆಯಿಂದ ಟೇಬಲ್ ಫ್ಯಾನ್ ತರಿಸಿಕೊಂಡರೆ ಮತ್ತಷ್ಟು ಜನ ಮಾರುಕಟ್ಟೆಗೆ ತೆರಳಿ ಹೊಸ ಫ್ಯಾನ್ ಖರೀದಿ ಮಾಡಿ ತಂದು ರೋಗಿಗಳನ್ನು ನೋಡಿಕೊಳ್ಳಬೇಕಾದಂತಹ ಪ್ರಸಂಗ ಎದುರಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಹೋರಾಟಗಾರರು ಆಸ್ಪತ್ರೆಯಲ್ಲಿರುವಂತಹ ಹಳೆ ಫ್ಯಾನ್ಗಳನ್ನು ತೆಗೆದುಹಾಕಿ ಹೊಸ ಫ್ಯಾನ್ಗಳನ್ನು ಅಳವಡಿಕೆ ಮಾಡಬೇಕು. ಜಿಲ್ಲಾಸ್ಪತ್ರೆ ಆರಂಭದಲ್ಲಿ ಅಳವಡಿಕೆ ಮಾಡಿದಂತಹ ಫ್ಯಾನ್ಗಳನ್ನು ಕೂಡಲೇ ಬದಲಾವಣೆ ಮಾಡಿ ಹೊಸ ಫ್ಯಾನ್ ಅಳವಡಿಕೆ ಮಾಡಿ ರೋಗಿಗಳಿಗೆ ಅನುಕೂಲ ಆಗುವಂತೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ದಾವಣಗೆರೆ ನಗರದಲ್ಲಿ ಏನು ಇವತ್ತು ಸರ್ಕಾರಿ ಹಾಸ್ಪಿಟ್ಲ್ ಇದೆ, CG ಹಾಸ್ಪಿಟ್ಲು ಅಂತೇಳಿ ದಾವಣಗೆರೆಯಲ್ಲಿ, ಅದರಲ್ಲಿ ಇವತ್ತೇನು ಅದು ಪ್ರಾರಂಭ ಆಯಿತು ಆ ಕಟ್ಟಡ CG ಹಾಸ್ಪಿಟ್ಲು. ಆ ಪ್ರಾರಂಭ ಆದದಿಂದನೂ ಫ್ಯಾನು ಅದೇ ಫ್ಯಾನ್ ಇದೆ, ಭಾಳ ರಿಪೇರಿ ಬಂದವೆ, ಎಷ್ಟೋ ಫ್ಯಾನ್ಗಳು ನಿಂತಿದ್ದಾವೆ. ಹಾಗಾಗಿ ಈಗಿನ ಎಲ್ಲ ರೋಗಿಗಳು ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಎಲ್ಲ ಜಿಲ್ಲೆಯವರು ಬಂದು ಇಲ್ಲಿ ಅಡ್ಮಿಂಟ್ ಆಗ್ತಾರೆ CG ಹಾಸ್ಪಿಟ್ಲಿಗೆ. ಈ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಸೈಡು ಸುತ್ತಮುತ್ತ ಎಲ್ಲ ತಾಲೂಕಿನವ್ರು ಬಂದು ಅಡ್ಮಿಂಟ್ ಆಗ್ತಾರೆ. ಎಲ್ಲ ಬಡ ರೋಗಿಗಳೇ ಬಂದು ಅಡ್ಮಿಂಟ್ ಆಗೋದು. ಆದರೆ ಆ ಹಿಂಸೆಯಲ್ಲಿ, ಆ ಆಪ್ರೇಷನಲ್ಲಿ, ಆ ನೋವಿನಲ್ಲಿ, ಈ ಬಿಸಿಲಿನ ತಾಪದಲ್ಲಿ ಆ ಫ್ಯಾನು ಅವತ್ತು ಕಟ್ಟಡ ಕಟ್ತಾಗಿದ್ದನು ಅದೇ ಫ್ಯಾನ್ ಇದ್ದಾವೆ. ಬೇರೆ ಫ್ಯಾನು, ಹೊಸ ಫ್ಯಾನ್ ಅಳವಡಿಸ್ಬೇಕು. ಇದು ಅಳವಡಿಸಲಿಕ್ಕೆ ಇವತ್ತು ಸಾರ್ವಜನಿಕರೆಲ್ಲ, ರೋಗಿಗಳೆಲ್ಲ ಅವ್ರವ್ರ ಮನೆಯಿಂದ ಕೈಲಿಂದ ದುಡ್ಡು ಕೊಟ್ಟು ಫ್ಯಾನ್ ತಂದು ಇವತ್ತು ಅವರು ತಪಾಸಣೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಫ್ಯಾನ್ಗಳು ಒಂದೊಂದು ಬೆಡ್ಡಿಗೆ ತಂದು ಇಟ್ಕೊಂಡ್ರೆ ಸ್ವಂತ ಖರ್ಚಿಂದ. ಮೊದಲೇ ಉಚಿತವಾಗಿ ಸರ್ಕಾರಿ ಹಾಸ್ಪಿಟ್ಲೆ, ಸಾರ್ವಜನಿಕ ಹಾಸ್ಪಿಟ್ಲ್ ಅಂತ ಬಂದರೆ ಈ ರೀತಿ ಭಾಳ ಹಿಂಸೆ ಅನುಭವಿಸೋದನ್ನ ಜಿಲ್ಲಾಡಳಿತ ಯಾಕೆ ಗಮನಿಸಿಲ್ಲ? ಆ ಸರ್ಕಾರಿ ಹಾಸ್ಪಿಟ್ಲ್ನ ಉಸ್ತುವಾರಿಗಳು ಯಾರಿದ್ದಾರೆ, ಸೂಪರ್ಡೆಂಟ್ಗಳು, ಅವರು ಸಿಬ್ಬಂದಿಗಳು ಕೇಳೋಕ್ಕಾಗತ್ತಾ? ಕೇಳಿದರೆ ಅವರು ಸಿಬ್ಬಂದಿಗಳು ಅವ್ರ ಮೇಲೆ ಒಂದು ಸಿಟ್ಟು ಆಗೋ ಪರಿಸ್ಥಿತಿ ಬರ್ತವೆ. ಹಂಗಾಗಿ ಈ ಉಸ್ತುವಾರಿ ಏನಿದಾರೋ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕೂಡಲೇ ಗಮನಿಸಬೇಕು. ಯಾಕಪ್ಪ ಅಂದರೆ ಇವತ್ತು ಒಂದು ನಿಮಿಷ, ಇವತ್ತು ಈ ಬಿಸಿಲು ಆಲ್ರೆಡಿ 36-37 ಡಿಗ್ರಿ ಇರಬೇಕಾದ್ರೆ ಎಲ್ಲಿ ಒಂದು ನಿಮಿಷನೇ ಎಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಆದರೆ ರೋಗಿಗಳು, ಆಪ್ರೇಷನ್ ಆದವರು, ಕೈಕಾಲು ಮುರಿದವರು, ಆಮೇಲೆ ಪೇಷಂಟ್ಗಳು ಹೆಂಗೆ ತಡ್ಕೋಬೇಕು ಅನ್ನೋದೊಂದು ಆಲೋಚನೆ ಮಾಡಬೇಕು. ಕೂಡಲೇ ದಿಢೀರನ್ನೇ ಜಿಲ್ಲಾಡಳಿತ ಕೂಡಲೇ ಭೇಟಿ ಕೊಟ್ಟು, ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ಅದನ್ನು ಸಮಸ್ಯೆ ಬಗೆಹರಿಸ್ಬೇಕು. ಫ್ಯಾನ್, ಹೊಸ ಫ್ಯಾನ್ ಹಾಕ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಿದ್ದೇವೆ. ದಾವಣಗೆರೆ ನಗರದಲ್ಲಿ ಏನು ಇವತ್ತು ಸರ್ಕಾರಿ ಹಾಸ್ಪಿಟ್ಲ್ ಇದೆ, CG ಹಾಸ್ಪಿಟ್ಲು ಅಂತೇಳಿ ದಾವಣಗೆರೆಯಲ್ಲಿ, ಅದರಲ್ಲಿ ಇವತ್ತೇನು ಅದು ಪ್ರಾರಂಭ ಆಯಿತು ಆ ಕಟ್ಟಡ CG ಹಾಸ್ಪಿಟ್ಲು. ಆ ಪ್ರಾರಂಭ ಆದದಿಂದನೂ ಫ್ಯಾನು ಅದೇ ಫ್ಯಾನ್ ಇದೆ, ಭಾಳ ರಿಪೇರಿ ಬಂದವೆ, ಎಷ್ಟೋ ಫ್ಯಾನ್ಗಳು ನಿಂತಿದ್ದಾವೆ. ಹಾಗಾಗಿ ಈಗಿನ ಎಲ್ಲ ರೋಗಿಗಳು ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಎಲ್ಲ ಜಿಲ್ಲೆಯವರು ಬಂದು ಇಲ್ಲಿ ಅಡ್ಮಿಂಟ್ ಆಗ್ತಾರೆ CG ಹಾಸ್ಪಿಟ್ಲಿಗೆ. ಈ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಸೈಡು ಸುತ್ತಮುತ್ತ ಎಲ್ಲ ತಾಲೂಕಿನವ್ರು ಬಂದು ಅಡ್ಮಿಂಟ್ ಆಗ್ತಾರೆ. ಎಲ್ಲ ಬಡ ರೋಗಿಗಳೇ ಬಂದು ಅಡ್ಮಿಂಟ್ ಆಗೋದು. ಆದರೆ ಆ ಹಿಂಸೆಯಲ್ಲಿ, ಆ ಆಪ್ರೇಷನಲ್ಲಿ, ಆ ನೋವಿನಲ್ಲಿ, ಈ ಬಿಸಿಲಿನ ತಾಪದಲ್ಲಿ ಆ ಫ್ಯಾನು ಅವತ್ತು ಕಟ್ಟಡ ಕಟ್ತಾಗಿದ್ದನು ಅದೇ ಫ್ಯಾನ್ ಇದ್ದಾವೆ. ಬೇರೆ ಫ್ಯಾನು, ಹೊಸ ಫ್ಯಾನ್ ಅಳವಡಿಸ್ಬೇಕು. ಇದು ಅಳವಡಿಸಲಿಕ್ಕೆ ಇವತ್ತು ಸಾರ್ವಜನಿಕರೆಲ್ಲ, ರೋಗಿಗಳೆಲ್ಲ ಅವ್ರವ್ರ ಮನೆಯಿಂದ ಕೈಲಿಂದ ದುಡ್ಡು ಕೊಟ್ಟು ಫ್ಯಾನ್ ತಂದು ಇವತ್ತು ಅವರು ತಪಾಸಣೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಫ್ಯಾನ್ಗಳು ಒಂದೊಂದು ಬೆಡ್ಡಿಗೆ ತಂದು ಇಟ್ಕೊಂಡ್ರೆ ಸ್ವಂತ ಖರ್ಚಿಂದ. ಮೊದಲೇ ಉಚಿತವಾಗಿ ಸರ್ಕಾರಿ ಹಾಸ್ಪಿಟ್ಲೆ, ಸಾರ್ವಜನಿಕ ಹಾಸ್ಪಿಟ್ಲ್ ಅಂತ ಬಂದರೆ ಈ ರೀತಿ ಭಾಳ ಹಿಂಸೆ ಅನುಭವಿಸೋದನ್ನ ಜಿಲ್ಲಾಡಳಿತ ಯಾಕೆ ಗಮನಿಸಿಲ್ಲ? ಆ ಸರ್ಕಾರಿ ಹಾಸ್ಪಿಟ್ಲ್ನ ಉಸ್ತುವಾರಿಗಳು ಯಾರಿದ್ದಾರೆ, ಸೂಪರ್ಡೆಂಟ್ಗಳು, ಅವರು ಸಿಬ್ಬಂದಿಗಳು ಕೇಳೋಕ್ಕಾಗತ್ತಾ? ಕೇಳಿದರೆ ಅವರು ಸಿಬ್ಬಂದಿಗಳು ಅವ್ರ ಮೇಲೆ ಒಂದು